ಈಗ ಈ ಪ್ರಾಜೆಕ್ಟ್ ಕೈಗೆತ್ಕೊಂಡಿದ್ರಿ, ಅಂದಾಜು ಇದು 5 ವರ್ಷದ ಪ್ರಾಜೆಕ್ಟ್. ಇದು ಹೆಂಗೆ ಫಂಕ್ಷನ್ ಆಗುತ್ತೆ ತಿಳಿಸ್ಬೋದಾ? ಹೌದು. ಮೊದಲನೇದಾಗಿ ಈ ಒಂದು ಯೋಜನೆಯನ್ನು ನಾವು ಟನಲ್ ಬೋರಿಂಗ್ ಮೆಷಿನ್ಸಿಂದ ಮಾಡುವಂಥದ್ದು ಇಟ್ಕೊಂಡಿದ್ದೀವಿ. ಆಮೇಲಿಂದ ಇದು 16.74 ಕಿಲೋಮೀಟ್ರ್ ಇದೆ. ಅದರೊಳಗೆ 5 ಜಂಕ್ಷನ್ಸ್ ಬರುತ್ತೆ. 5 ಜಂಕ್ಷನ್ಸ್ ಅಂದರೆ ಶಾಫ್ಟ್ ಲೊಕೇಶನ್ ಅಂತ ಕರಿತೀವಿ. ಈ ಎರಡು ಶಾಫ್ಟ್ಸ್ ಬರುತ್ತೆ. ಅದರೊಳಗೆ 2 TBM ಮೆಷಿನ್ಸ್ ವರ್ಕ್ ಮಾಡೋದು. ಮೊದಲನೇದಾಗಿ ಹೆಬ್ಬಾಳದಿಂದ ಪ್ರಾರಂಭಗೊಂಡು ಹೆಬ್ಬಾಳದಲ್ಲಿ 2 TBM ಮೆಷಿನ್ ಪ್ರಾರಂಭ ಮಾಡುತ್ತೆ. ಅದು ಅಪ್ ಟು ನಮ್ಮ ಮೇಕ್ರಿ ಸರ್ಕಲ್ ತನಕ ಬರುತ್ತೆ. ಆ ಮೇಕ್ರಿ ಸರ್ಕಲ್ದಲ್ಲಿ ಅಲ್ಲಿ 2 TBM ಮೆಷಿನ್ನ ಅಪ್ಲೈ ಮಾಡ್ತೀವಿ. ಅಲ್ಲಿಂದ ನಮ್ಮ ಒಂದು ಏನು ರೇಸ್ ಕೋರ್ಸ್ ರೋಡ್ ಇದೆ ಆ ಪಾಯಿಂಟಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನಿಂದ ಇನ್ನೂ 2 TBM ಮೆಷಿನ್ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ಅದು ಅಪ್ ಟು ಲಾಲ್ಬಾಗ್ ಬರುತ್ತೆ. ಲಾಲ್ಬಾಗಿಂದ ಮತ್ತೆ 2 TBM ಮೆಷಿನ್ ಪ್ರಾರಂಭ ಆಗಿ ಮತ್ತೆ ಅದು ರೇಸ್ ಕೋರ್ಸ್ ರೋಡ್ಗೆ ಬರೋಂಥದ್ದು. ಸೊ ರೇಸ್ ಕೋರ್ಸ್ ರೋಡ್ ಇಸ್ ಎ ಸೆಂಟ್ರಲ್ ಪಾಯಿಂಟ್. ಹಾಗಾಗಿ ಈ ಒಂದು 50 ಮಂತ್ ಯಾಕೆ ತಿಂಗಳು ಇಟ್ಕೊಂಡಿದ್ದೀವಿ ಅಂತಂದರೆ, ನಾವು 8 TBM ಮೆಷಿನ್ನ ಒಟ್ಟಿಗೆ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಮತ್ತು ಇದಕ್ಕೆ 4 ಕಿಲೋಮೀಟ್ರ್ ಮಾತ್ರನೇ ಕೊಟ್ಟಿದ್ದೀವಿ. ಸೊ ನಮ್ಮ ಒಂದು ಅಂದಾಜು ಪ್ರಕಾರ ಫಸ್ಟು 2024ರಲ್ಲಿ ನಾವು ಫಸ್ಟ್ DPR ಮಾಡಿದಾಗ ನಮಗೆ ಒಂದು ಮಾಹಿತಿ ಪ್ರಕಾರ ಏನಿತ್ತು ಅಂದರೆ, ಒಂದು ತಿಂಗಳಿಗೆ 100 ಮೀಟರ್ ಮಾತ್ರ ಕೊರೆಯುವಂಥದ್ದಿತ್ತು. ಅದು ಒಂದು ವರ್ಷಕ್ಕೆ 1200 ಅಂದರೆ 1.2 ಕಿಲೋಮೀಟರ್ ಕಟ್ ಮಾಡುವಂಥದ್ದಿತ್ತು. ಅದಾದಮೇಲೆ ನಾವು ತಿರ್ಗಾ ಅಧ್ಯಯನಗಳು ಮಾಡಿ ಮತ್ತೆ ಹೊಸ ತಂತ್ರಗಳನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಆಲ್ರೆಡಿ ಅಂತ ನೋಡಿದಾಗ 250 ಮೀಟರ್ಸ್ ಅಪ್ ಟು 250 ಮೀಟರ್ಸು ಒಂದು ತಿಂಗಳಲ್ಲಿ ಡ್ರಿಲ್ ಆಗುವಂಥದ್ದು ನಮಗೆ ಹೈ ಸ್ಪೀಡ್ ಕಟಿಂಗ್ ಮೆಷಿನ್ಸು, ಹೈ ಸ್ಪೀಡ್ ಕಟಿಂಗ್ TBM ಮೆಷಿನ್ಸ್ನೆಲ್ಲ ನಮಗೆ ಸಪ್ಲೈ ಆಗ್ತಾ ಇದೆ ಅಂತ ಗೊತ್ತಾಯಿತು. ನಾವು ಮೊದಲು ಪ್ರಾಜೆಕ್ಟ್ ಶುರು ಮಾಡಿದಾಗ 6 TBM ಮೆಷಿನ್ ಮಾತ್ರ ಸಾಕು ಸ್ವಲ್ಪ, ಯಾಕಂದರೆ ನಾವು ಅಂದಾಜು ವೆಚ್ಚನ ಕಮ್ಮಿ ಮಾಡ್ಕೊಳ್ಬೋದು ಅದು ಇದು ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಇದು ಹೈ ಸ್ಪೀಡ್ ಮೆಷಿನ್ ಬಂದು ಮತ್ತು ಇವಾಗ ಓಲ್ಡ್ ಸ್ಪೀಡ್ ಅಂದರೆ ಏನು ಮೀಡಿಯಮ್ ಸ್ಪೀಡ್ ಅಥವಾ ಏನು ಅಂತ ಹೇಳ್ತೀವಿ, ಅವು ಅಬ್ಸಲ್ಯೂಟ್ ಆಗ್ತಾಯಿತ್ತು, ಅಂದರೆ ಎಕ್ಸ್ಟಿಂಕ್ಟ್ ಆಗ್ತಾಯಿತ್ತು. ಅದಕ್ಕೆ ಸೊ ಆ ಹಳೆ ತಂತ್ರಜ್ಞಾನ ನಾವು ಇಲ್ಲಿ ಉಪಯೋಗಿಸೋದು ಬೇಡ ಅನ್ನೋದು ಒಂದು ಮಾತು ಬಂತು. ಹಾಗಾಗಿ ಇವಾಗ ನಾವು 8 TBM ಮೆಷಿನ್ಸ್ನ ಹಾಕ್ತಾಯಿದ್ದೀವಿ.